ರೇಣುಕಾಸ್ವಾಮಿ ಕೊಲೆ ವಿಚಾರಣೆ ಇವತ್ತಿಂದ ಹೆಚ್ಚು ಕಡಿಮೆ ಆರಂಭ ಆದಂಗಿದೆ. ತರಾ ಮಾದರಿನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಇತರ ಆರೋಪಿಗಳೆಲ್ಲ ಬಂದಿದ್ದರಂತೆ. ಯಾರ್ಯಾರು ಸಾಕ್ಷಿಗಳು ಏನೇನು ಅಂತೆಲ್ಲ ತೀರ್ಮಾನ ಮಾಡ್ತಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಆರೋಪಿಗಳ ಪರ ವಕೀಲ ರಾಕ್ಷೇಪ್ ಸರ್, ನೀವು ಅವ್ರನ್ನ ಕರೆಯೋಂಗಿಲ್ಲ, ಇವ್ರನ್ನ ಕರೆಯೋಂಗಿಲ್ಲ, ಫಸ್ಟ್ ಅವ್ರನ್ನ ಕರಿಬೇಕು. ಟೆಕ್ನಿಕಲಿ ಯಾರನ್ನ ಬೇಕಾದ್ರೆ ಕರಿಬೋದು, ಅದು ನ್ಯಾಯಮೂರ್ತಿಗಳು ಡಿಸೈಡ್ ಮಾಡಬೇಕು. ದಿ ಪ್ರಾಸಿಕ್ಯೂಷನ್ ಆರೋಪಿಗಳ ಪರ ವಕೀಲರು ಹೀಗೆ ನಡೀಬೇಕು ವಿಚಾರಣೆ ಅಂತ ಹೇಳಲಿಕ್ಕೆ ಬರಲ್ಲ, ಹೇಳಲಿಕ್ಕೆ ಬರಲ್ಲ. ಬಟ್ ಏನಿಯೋ ನ್ಯಾಯಮೂರ್ತಿಗಳದಕ್ಕೆ ನಾಳೆ ನಾನು ಹೇಳ್ತೀನಿ ಅಂತ, ನಾಳೆ ಹೇಳೋದು ಏನಿರಲಿಲ್ಲ, ಅದನ್ನು ಇವತ್ತೇ ಹೇಳ್ಬೋದಿತ್ತು. ಇವ್ರಿಗೆ ಮಾಡ್ರಿ ಅದನ್ನು ಅಂತ. ಏನು ದೊಡ್ಡ ಜಡ್ಜ್ಮೆಂಟ್ ಏನಾಗಬೇಕಾಗಿಲ್ಲ. ಅದು ಏನಿಯೋ ನ್ಯಾಯಮೂರ್ತಿಗಳನ್ನ ಸಮಯ ತೊಗೊಂಡಿರ್ಬೇಕು ಅದಕ್ಕೆ. ಬಟ್ ಈ ರೀತಿ ಸಮಯ ತೊಗೋತಿರೋದೇ ಆ ಕೇಸಲ್ಲಿ ದೊಡ್ಡ ಸಮಸ್ಯೆ ಆಗೋದು ಅಂತ ಕಾಣುತ್ತೆ ನನಗೆ. ಲಾಂಗರ್ ದ ಟೈಮ್ ಯು ಲೀವ್, ವಿಟ್ನೆಸ್ಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ, ಅಷ್ಟು ಸುಲಭ ಅಲ್ಲ. ಆರಂಭದಲ್ಲೇ ಹೇಳ್ತಾ ಇದ್ರಿ. ಏನಿಯೋ ಈ ಮಧ್ಯೆ ಅವರೇನೋ ಟಿ ವಿ ಕೇಳಿದ್ರಂತೆ, ಅದಕ್ಕೆ ನಾನು ಹೇಳ್ತೀನಿ ಜೈಲರ್ಗೆ ಅಂದ್ರಂತೆ. ಒಬ್ಬೊಬ್ರಿಗೂ ನಾನು ಟಿ ವಿ ಕೊಡ್ಲಿಕ್ಕಾಗಲ್ಲ, ಬ್ಯಾರಕ್ಕಲ್ಲಿದ್ದರೆ ಒಂದು ಕಾಮನ್ ಟಿ ವಿ ಕೊಡ್ಬೋದೇನೋ. ಒಬ್ಬೊಬ್ರು ರೂಮಲ್ಲಿ ಯಾರು ಸಪ್ರೇಟ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಒಂದೊಂದು ಟಿ ವಿ ಕೊಡ್ಲಿಕ್ಕೆ ಬರಲ್ಲ. ಎಲ್ಲರನ್ನೂ ಸೇರಿಸಿ ಒಂದು ಜಾಗದಲ್ಲಿ ಒಂದು ಟಿ ವಿ ಕೊಟ್ಬಿಟ್ಟು ದಿನಕ್ಕೆ ಇಷ್ಟು ಗಂಟೆ ನೋಡಿ ಅಂತ ಬೇಕಾದ್ರೆ ಬಿಡ್ಬೋದೇನಪ್ಪ. ಈಗ ಟಿ ವಿ ಕೊಟ್ಟು ಕೇಬಲ್ ಬೇರೆ ಇರಲಿಲ್ಲ ಅಂತ ಅದಕ್ಕೊಂದು ಬರುತ್ತೇನೋ ವಾಪಸ್ಸು, ಅದು ಗೊತ್ತಿಲ್ಲ ನನಗೆ. ಏನೋ ಜನರಲ್ ಒಂದು ಸ್ಟ್ಯಾಂಡರ್ಡ್ ಮಾಡಿ ಕೊಟ್ಬಿಡ್ಬೋದು, ಯಾವುದೋ ಡಿ ಡಿಶ್ ಥರದ್ದು ಯಾವುದೋ ಒಂದು ಕೊಟ್ಬಿಡ್ಬೋದು ಬೇಕಾದ್ರೆ. ಬಟ್ ಒಂದು ಕಾಮನ್ ಜಾಗಕ್ಕೆ ಹಾಕ್ಬಿಟ್ಟು ಇಷ್ಟು ದಿನಕ್ಕೆ ಇಷ್ಟು ದಿನ ಇಷ್ಟು ಗಂಟೆ ನೋಡ್ಬೋದು, 2 ಗಂಟೆ ನೋಡ್ಬೋದು, 1 ಗಂಟೆ ನೋಡ್ಬೋದು ಅಂತ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೋದೇನೋ. ಅದನ್ನು 82 ಲಕ್ಷ ರೂಪಾಯಿ ಸೀಸ್ ಮಾಡಿದ್ರಲ್ಲ, ಅದನ್ನು IT ನವ್ರಿಗೆ ಕೊಟ್ಟಿದ್ದಾರಂತೆ ಕೋರ್ಟ್ ಅವರು, ಬಿಕಾಸ್ ಇವ್ರು ಲೆಕ್ಕ ಕೊಟ್ಟಿಲ್ಲ. ಓಕೆ. ಬೆಂಗಳೂರು ಸೇರಿದಂತೆ ದೇಶಾದ್ಯಂತ 130ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ಇಂಡಿಗೋ ವಿಮಾನ ಸಂಸ್ಥೆ ಸ್ಥಗಿತಗೊಳಿಸಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ 42 ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ವಿಮಾನ ಹಾರಾಟ ರದ್ದುಗೊಂಡಿದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಇಂಡಿಗೋ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ರು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರದವರು ಸಾಮಾಜಿಕ ಜಾಲತಾಣದ ಮೂಲಕನೇ ಅದನ್ನು ಸರಿ ಮಾಡಿಸ್ಕೊಂಡು ಹಾರಿಸ್ಕೊಳ್ಳಿ ಬಿಡಿ, ಅದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಎಲ್ಲ ಸಾಮಾಜಿಕ ಜಾಲತಾಣದಲ್ಲೇ ಸಾಲ್ವ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಆಗತ್ತೆ ಬಿಡಿ ಅಷ್ಟೆ. ತಪಾಸಣೆ ಅಂತ ಅವರೇನೋ ಹೇಳಿದಾರಂತೆ, ಕರೆಕ್ಟ್. ಅದು ನಾವು ಕ್ಯಾನ್ಸಲ್ ಮಾಡಿದ್ರೆ ಟಿಕೆಟನ್ನು ದುಡ್ಡು ಚಾರ್ಜ್ ಮಾಡ್ತೀರಿ, ನೀವು ಕ್ಯಾನ್ಸಲ್ ಮಾಡಿದ್ರೆ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಖರ್ಚು ನಿಮ್ಮ ತಾತ ಕೊಡ್ತಾನ? ನಾನು ಅಲ್ಲಿ ಬಂದ ಮೇಲೆ ನೀನು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ತಾತ ಕೊಡ್ತಾನ ದುಡ್ಡನ್ನು, ನಾನು ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಖರ್ಚನ್ನು? ಇದು ಇಂಡಿಯಾನಲ್ಲಿ ಏರ್ಲೈನ್ಸನ್ನು ಹೇಳೋನು ಕೇಳೋನು ಏನಿಲ್ಲ, ದಾದ ಪಿರಿಯಾದಿಲ್ದಿರೋ ದೇವರುಗಳವರು, ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಅದಕ್ಕೊಂದು ರೆಗ್ಯುಲೇಟರಿ ಕಮಿಷನ್ ನಿಂದ್ರೆ ತರಲ್ಲ ಸರ್ಕಾರದವರು. ಯಾಕಪ್ಪ ತರಬೇಕಲ್ಲ ಸಾಹೇಬ್ರು? ಆಫ್ಘಾನಿಸ್ತಾನದಲ್ಲಿ ಒಂದೇ ಕುಟುಂಬದ 13 ಜನರನ್ನು ಕೊಂದಿದ್ದಂತೆ, ಯಾರ ಮಂಗಲ್ ಅಂತ. ಅವನು ಅಲ್ಲಿ ಆಫ್ಘಾನ್ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಂತೆ, ಇವನು ಮರಣದಂಡನೆ ಕೊಡ್ರಿ ಅಂತ. ಅದು ಪಬ್ಲಿಕ್ಲಿ ಹಂಗೆ ಕರ್ಕೊಂಬಂದು ಅವನ ಮೈದಾನದಲ್ಲಿ ನಿಲ್ಲಿಸಿದ್ರಂತೆ. ಅವ್ನು ಯಾರು ಹೊಡೆದಿದ್ನೋ ಅದೇ ಕುಟುಂಬದ ಒಬ್ಬ ಬಾಲಕ ಬಂದಂತೆ, ಬಂದು ಪಿಸ್ತೂಲ್ ಬಂದು ತಗೊಂಡು ಅವನಿಗೆ ಶೂಟ್ ಮಾಡಿದಂತೆ, ಅವ್ನು ಸತ್ನಂತೆ. 80,000 ಜನ ಫುಲ್ ಕೆಪಾಸಿಟಿ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಿದಾರಂತೆ, ಕ್ಲೀನಾಗಿ ನೋಡಿದ್ರಂತೆ ಮ್ಯಾಚು. ಆಮೇಲೆ ಚಪ್ಪಾಳೆ ಹೊಡೆದ್ರಂತೆ, ಸಿಕ್ಸರ್ ಅಂದ್ಬಿಟ್ಟು ಎಲ್ಲ ಮನೆಗೆ ಹೋದ್ರಂತೆ. ಇದು ತಾಲಿಬಾನ್ನ ಆಡಳಿತ. ರಷ್ಯಾ ಅಧ್ಯಕ್ಷ ಪುಟಿನ್ ನಾಳೆಯಿಂದ 2 ದಿನಗಳ ಕಾಲ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆ ಸಂಜೆ ದೆಹಲಿಗೆ ಬರಲಿರುವಂತಹ ಪುಟಿನ್ಗಾಗಿ ಈಗಾಗಲೇ ರಷ್ಯಾದ 5 ಹಂತದ ಭದ್ರತಾ ಪಡೆಗಳು ದೆಹಲಿಯಲ್ಲಿ ಬೀಡುಬಿಟ್ಟಿವೆ. ಶುಕ್ರವಾರ ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡ್ತಾರೆ ಪುಟಿನ್. ನಂತರ ಮಹಾತ್ಮ ಗಾಂಧಿ ಸಮಾಧಿ ಸ್ಥಳಕ್ಕೆ ಹೋಗ್ತಾರೆ. ನಂತರ ಭಾರತ ಮಂಟಪದಲ್ಲಿ ನಡೆಯಲಿರುವಂತಹ 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ವೇಳೆ ಆರ್ಥಿಕ, ರಕ್ಷಣಾ ಮತ್ತು ಇಂಧನ ಸಂಬಂಧಗಳನ್ನು ಬಲಪಡಿಸುವಂತಹ ಬಗ್ಗೆ ಚರ್ಚೆ, ಒಪ್ಪಂದಗಳು ಆಗುತ್ತೆ. ನಾಗರಿಕ ಪರಮಾಣು ಇಂಧನ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ದ್ವಿಪಕ್ಷೀಯ ಸಹಕಾರ ಗಾಢಗೊಳಿಸುವಂತಹ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಶುಕ್ರವಾರ ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸಲಿದ್ದು, ಈ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ. ಪ್ರಮುಖವಾಗಿ ಭಾರತ ಆಯಿಲ್ ಪರ್ಚೇಸಲ್ಲಿ ಏನು ಮಾಡುತ್ತೆ ಅನ್ನೋದು ದೊಡ್ಡ ನಿಲುವಿದೆ, ಅಂದರೆ ಆಲೋಚನೆ ಇದೆ ಎಲ್ಲರಿಗೂ ಏನು ಮಾಡ್ತಾರೆ ಅಂತ. ಅದನ್ನು ಭಾಳ ದೇಶಗಳು ಗಮನಿಸ್ತಾ ಇದ್ದಾರೆ. ಟೆಕ್ನಿಕಲಿ ಹೇಳಬೇಕು ಅಂದರೆ ಯುರೋಪು ನಮಗೆ ಮಾತ್ರ ಟ್ರಂಪಣ್ಣ 25% ಹಾಕಿ ಕೂತಿದ್ದಾನಲ್ಲ ಭದ್ರವಾಗಿ ಗಮ್ ಹಾಕ್ಕೊಂಡು, ಬೇರೆ ದೇಶಕ್ಕೆ ಹಾಕಿಲ್ಲ. ಅವ್ರಿಗೆ ಹಂಗೇರಿ ಅವ್ರಿಗೆಲ್ಲ ಎಕ್ಸಂಪ್ಷನ್ನೇ ಕೊಟ್ಟಿದ್ದಾರೆ. ಯುರೋಪಲ್ಲಿ ಭಾಳ ರಾಷ್ಟ್ರಗಳು ಈಗಲೂ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ನಿನ್ನೆ ಏನೋ ತೀರ್ಮಾನ ಮಾಡಿದ್ದಾರೆ ಮಾಡಲ್ಲ ಅಂತ, ಅದೊಂದಿದೆ. ಬಟ್ ಅದನ್ನು ಮೀರಿದ್ದು S-500 ಕ್ಷಿಪಣಿ ಇದು ವ್ಯವಸ್ಥೆಯನ್ನು ಖರೀದಿ ಮಾಡ್ಬೋದು ಇಂಡಿಯಾ ಅಂತ ಹೇಳ್ತಿದ್ದಾರೆ, ಮತ್ತು ಡೆವಲಪ್ ಮಾಡ್ಬೋದು ಅಂತಿದ್ದಾರೆ. ಜೊತೆಗೆ 5th ಜನರೇಷನ್ ಫೈಟರ್ ಜೆಟ್ಟನ್ನು S-57 ಸುಖಾಯ್ನ ಮುಂದುವರಿದ ತಳಿ, ಅದು 57ನೇ S-57 ಮಾಡ್ತಾರೆ, ಖರೀದಿ ಮಾಡುತ್ತೆ ಭಾರತ, ಮತ್ತು ಭಾರತದಲ್ಲೇ ತಯಾರಿ ಮಾಡ್ತಾರೆ ಅದನ್ನು ಅನ್ನೋದೊಂದು ಸುದ್ದಿ ಇದ್ದಂಗಿದೆ. ಗೊತ್ತಿಲ್ಲ ಯಾವುದಕ್ಕೆ ಏನು ಸೈನ್ ಆಗ್ತಾರೆ ಅಂತ.
ಬಿಹಾರದಲ್ಲಿ ಅಭೂತಪೂರ್ವ ಗೆಲುವಿನ ಬಳಿಕ ಪ್ರಧಾನಿ ಇವತ್ತು ಪಶ್ಚಿಮ ಬಂಗಾಳದ MP ಗಳನ್ನೆಲ್ಲ ಕರೆಸಿ ಮೀಟ್ ಮಾಡಿದ್ರಂತೆ. ಅಟ್ ಎನಿ ಕಾಸ್ಟ್ ನಾವು ಪಶ್ಚಿಮ ಬಂಗಾಳ ಗೆಲ್ಲಬೇಕು, ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಎಲ್ಲರೂ ಶುರು ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದಾರಂತೆ. ಮಮತಾ ಬ್ಯಾನರ್ಜಿ ಅವೆಲ್ಲ ನಡೆಯಲ್ಲ ನಮ್ಮ ಹತ್ರ ಅಂತ ಅವ್ರು ಅಂದಿದ್ದಾರಂತೆ ಮೇಡಮ್ಮು. ಗೊತ್ತಿಲ್ಲ ಜನ ಯಾರನ್ನ ನಡೆಸ್ತಾರೋ ಯಾರನ್ನ ಕೆಡವುತ್ತಾರೋ ಏನೋ. ಅಮಿತ್ ಶಾ ಎಲ್ಲ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ಮುಂದಿನ ವರ್ಷ, ಅದಕ್ಕೆ ಎಲ್ಲ ಪ್ರತಿ ತಿಂಗಳು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇನ್ನು ಆಲ್ ರೈಟ್ ಮಾಡಲಿ, ಅವ್ರ ಪಾಡ್ಗೆ ಅವ್ರು BJP ಅವ್ರ ಒಂಥರ ಫ್ಯಾಕ್ಟ್ರಿ ಇದ್ದಂಗೆ ಅವರು. ಅವ್ರ ಕೆಲಸ ಅವ್ರ ಪಾಡ್ಗೆ ಅವರು ಫ್ಯಾಕ್ಟ್ರಿ ಆನು ಸ್ವಿಚ್ ಹಾಕೋದೆ ಮೆಷಿನ್ ರನ್ ಮಾಡೋದೆ ಅವರು, ಹಂಗೆ ಮಾಡ್ತಿರ್ತಾರೆ. ಇಲ್ಲಿ ಇವ್ರು ಮಾತ್ರ ಅದೇ ಆಲ್ಟರ್ನೇಟ್ ಹೇಳಿದ್ನಲ್ಲ ಭಯ ಆಗುತ್ತೆ ಒಂದ್ಸರಿ ಅಂತ, ಅವರು ಬೌ ಸರ್ರು ಮತದಾರರ ಪಟ್ಟಿ ಅದು ಇದು ಅನ್ಕೊಂಡು ಓಡಾಡ್ತಿರ್ತಾರೆ. ಕೇಳಿದ್ರೆ ನಾಳೆ ಎಲ್ಲ ಚೋರಿ, ಇದು ಚೋರಿ ಬಿಡಿ ಅಂತ ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಮುಗೀತು, ಅಷ್ಟೇ ಮುಗಿದಾಯ್ತು ಕೆಲಸ. ಯಾಕಂದರೆ ಈಗ ಅವ್ರಿಗೆ BJPಗೆ ವೆಸ್ಟ್ ಬೆಂಗಾಲಲ್ಲಿ ಯಾವ ಲೋಕಲ್ ಸ್ಟ್ಯಾಂಡ್ ಇಲ್ಲ, ಗೆಲ್ಲಬೇಕು ಅವರು ಅಂತ ಅವ್ರದ್ದು ವಾದ. ಸೋತ್ರು ಯಾಕೆ ಸೋತ್ರಿ ಅಂತ, ಅವ್ರೇನು ಅಲ್ಲಿ ಅಧಿಕಾರದಲ್ಲಿದ್ದವರಲ್ಲ. ತಮಿಳ್ನಾಡು ಸೇಮ್ ಪರಿಸ್ಥಿತಿ, ಅಸ್ಸಾಂ ಒಂದು ಡಿಫೆಂಡ್ ಮಾಡಬೇಕು ಅವ್ರೀಗ, ಅಲ್ಲಿ ಅಸ್ಸಾಂ ಡಿಫೆಂಡ್ ಮಾಡಬೇಕಾಗತ್ತೆ ಮೇಜರ್ ರಾಜ್ಯಗಳಲ್ಲಿ ನಾ ಹೇಳ್ತಿರೋದು. ಇನ್ನು ತಮಿಳ್ನಾಡಲ್ಲೂ ಅಷ್ಟೇ, ಅವ್ರಿಗೆ ಕಾಂಗ್ರೆಸ್ಗೆ ಚಿಂತೆನೇ ಇಲ್ಲ. ಯಾಕೆ ಚಿಂತೆ ಇಲ್ಲ ಸರ್? ಪಶ್ಚಿಮ ಬಂಗಾಳದಲ್ಲಿ ಪಾರ್ಟಿನೇ ಇಲ್ಲ. ತಮಿಳ್ನಾಡಲ್ಲಿ ಅವ್ರು ಏನು ಕೊಟ್ಟರು ಅದನ್ನ ಇಸ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಜೋಬಳಕ್ಕೆ ಹಾಕೊಂಡು ಮನೆಗೆ ಹೋಯ್ತಾ ಇರಬೇಕು ಖಾಲಿ ಮಾಡ್ಕೊಂಡು. ಇನ್ನು ಅಸ್ಸಾಮಲ್ಲಿ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಹೆಂಗಿದೆಯೋ ಏನೋ ಇವ್ರದ್ದು. ಹಂಗಾಗಿ ಕಾಂಗ್ರೆಸ್ ಚಿಂತೆನೇ ಇಲ್ಲ ಅವ್ರಿಗೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿರುವ ಜೀವಾವಧಿ ಶಿಕ್ಷೆ ಗುರಿಯಾಗಿರುವ ಪ್ರಜ್ವಲ್ ರೇವಣ್ಣ ನನಗೆ ಜಾಮೀನು ಕೊಡಿ, ಶಿಕ್ಷೆಯನ್ನು ಅಮಾನತ್ನಲ್ಲಿಟ್ಟು ಅಂತ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಅದನ್ನು ಒಪ್ಪಿಲ್ಲ, ವಿಚಾರಣೆಯನ್ನು ಮುಂದುವರಿಸಿದೆ. ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ ಮತ್ತೆ 29 ಪೈಸೆ ಕುಸಿದಿದ್ದು. ಇದರೊಂದಿಗೆ ಭಾರತದ ಕರೆನ್ಸಿ ಮೊದಲ ಬಾರಿಗೆ 90 ರೂಪಾಯಿ ದಾಟಿದೆ. ಇದು ಸಾರ್ವಕಾಲಿಕ ಕನಿಷ್ಠ ಮಟ್ಟವಾಗಿದೆ. ನನ್ನ ಪ್ರಕಾರದಲ್ಲಿ ಇಡೀ ಇದನ್ನು ಯಾರೂ ಮಾತಾಡಲ್ಲ. ಯಾರು? ಮೇಡಮ್ ಮಾತಾಡಲ್ಲ, ಪ್ರೈಮ್ ಮಿನಿಸ್ಟ್ರು ಮಾತೇ ಆಡಲ್ಲ. GDP ಬನ್ನಿ, GDP 8.5 ಅಂತ ಮಾತಾಡ್ತಾ ಇರ್ತಾರೆ. ಯಾಕೆ ಇದು ಮಾತಾಡ? ಪ್ರಪಂಚದ ಎಲ್ಲ ಕರೆನ್ಸಿಗಳು ಡಾಲರ್ ವಿರುದ್ಧ ಸ್ಟ್ರಾಂಗ್ ಆಗ್ತಾ ಇವೆ. ಭಾಳ ಕರೆನ್ಸಿಗಳು ಎಲ್ಲ ಅಲ್ಲದೆ ಇರ್ಬೋದು, ಭಾಳ ರುಪಿ ಕೊಲಾಪ್ಸ್ ಆಗ್ತಾ ಹೋಗ್ತಿದೆ. ಯಾಕೆ ಮಾತಾಡಲ್ಲ? ನಮಗೆ ಗೊತ್ತೇ ಇಲ್ಲ ಅನ್ನೋ ಟೈಪ್ ಇರ್ತಾರೆ. ನಮ್ಗೆ ಗೊತ್ತೇ ಇರುತ್ತೆ. ಸುಮ್ಮನೆ 100 ರೂಪಾಯಿ ಮಾಡಿಸ್ಬಿಡ್ರಿ ಮೋದಿ ಸಾಹೇಬ್ರೆ, ಸುಮ್ಮನೆ ರೌಂಡ್ ಫಿಗರ್ ಮಾಡಿ ಕೊಟ್ಬಿಡಿ. 16 ಹೇಳ್ಕೊಬೋದು ನೀವು ನಾಳೆ. ಮೇಕಿಯಾ ನಾನೇ ರೌಂಡ್ ಫಿಗರ್ ಮಾಡಿ ಕೊಟ್ಟಿದ್ದು ನಿಮಗೆ ಅಂತ ಅದನ್ನೇ ಎದೆ ತಟ್ಟಿ ಹೇಳ್ಕೊಬೋದು ಬೇಕಾರೆ. ಇನ್ನು ಚಿಕನ್ ಮಟನ್ ರೇಟ್ಗೂ ನುಗ್ಗೆಕಾಯಿ ರೇಟ್ ಈಗ ವ್ಯತ್ಯಾಸ ನೋಡಿ. KG ನುಗ್ಗೆಕಾಯಿ ರೇಟ್ 500ರಿಂದ 700 ರೂಪಾಯಿ ಆಗಿದೆ. ಚಳಿಗಾಲದಲ್ಲಿ ನುಗ್ಗೆಕಾಯಿ ಇಳುವರಿ ಕಡಿಮೆ ಆಗಿದ್ದು ಬೇಡಿಕೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಇಲ್ಲಿವರೆಗೂ 150 ರೂಪಾಯಿಂದ 200 ರೂಪಾಯಿ ಇತ್ತು. ಈಗ 2 ನುಗ್ಗೆಕಾಯಿ ಪಡಿಬೇಕು ಅಂದರೆ 100 ರೂಪಾಯಿ ಕೊಡಬೇಕು. 2-3 ತಿಂಗಳು ಹೀಗೆ ಬೆಲೆ ಇರುತ್ತೆ, ಕಡಿಮೆ ಆಗಲ್ಲ ಅಂತ ಹೇಳಲಾಗ್ತಿದೆ. ಅಂದರೆ ರೇಟ್ ಜಾಸ್ತಿ ಆಯ್ತಾ? ಹ್ಞೂ ಸರ್, 500ರಿಂದ 600 ರೂಪಾಯಿ. ಈಗ ರೇಟ್ ಏನೋ ಜಾಸ್ತಿ ಆಯಿತು, ಬೇಕಾದವ್ರು ತಗೋತಾರೆ, ಸಾಕಿದ್ದವ್ರು ಬಿಡ್ತಾರೆ. ಈ ನಾಟಿ ಕೋಳಿ ಬ್ರೇಕ್ಫಾಸ್ಟ್ ಕರೆದವರು ನೆಕ್ಸ್ಟ್ ಏನು ಕರಿಬೇಕು? ಅದಕ್ಕಿಂತ ರೇಟ್ ಜಾಸ್ತಿ ಇರೋ ನುಗ್ಗೆಕಾಯಿ ಬ್ರೇಕ್ಫಾಸ್ಟಾ ಯಾರಾದ್ರು ಕರೆದ್ರೆ ಕರಿಬೇಕು. ಏನಕ್ಕೆ ಅಂದರೆ ಸರ್ ಕೋಳಿಗಿಂತ ಕಾಸ್ಟ್ಲಿ ಸರ್. ಹೌದು, ಅದು ಸೊ ಲೆವೆಲ್ ರೈಸ್ ಆಗುತ್ತೆ ನೋಡಿ. ಡಾಕ್ಟ್ರೇ ಪರಮೇಶ್ವರ ನೆಕ್ಸ್ಟ್ ಮಾಡಬೇಕು ನಾವು ಮಾಡಬೇಕು ಅನ್ಕೋತಿದ್ರಲ್ಲ, ಫುಲ್ ಮೀಡಿಯಾ ಪಬ್ಲಿಸಿಟಿ ನಿಮಗೆ ನುಗ್ಗೆಕಾಯಿ ಬ್ರೇಕ್ಫಾಸ್ಟ್ ತಗೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಅಪ್ರಿಸಿಯೇಷನ್. ನಮ್ಮೂರು ನುಗ್ಗೆಕಾಯಿ ಟೈಪೇ ಇದೆ ಅಂತ. ಹೊಸ ವರ್ಷಾಚರಣೆಗೆ ಜೋಕ್ ಮಾಡಿಬಿಡ್ಬೇಕು ಇವ್ರದ್ದು ಭಾಳ ಕೆಲಸಗಳನ್ನೆಲ್ಲ. ಅಟ್ಲೀಸ್ಟ್ ನಮ್ಗೆ ನೆಮ್ಮದಿ ಇರುತ್ತೆ, ಟೆನ್ಷನ್ ಆಗಲ್ಲ. ಸೀರಿಯಸ್ ಆಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಜನ ಇವ್ರು ಆಡೋ ಆಟಗಳನ್ನೆಲ್ಲ ಜೋಕ್ ಥರ ಟ್ರೀಟ್ ಮಾಡ್ಕೊಂಡು ಮಜಾ ತಗೊಳ್ಳಿ ಹೇಳ್ತೀನಿ. ಆಮೇಲೆ ಪಾಠ ಕಲಿಸೋ ಟೈಮಿಗೆ ಬಂದಾಗ ಸರಿಯಾಗಿ ಕೆನೆಗಾಕಿ. ಹಾಂ, ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ CCB ಅವರು ಡ್ರಗ್ಗನ್ನು ಸೀಸ್ ಮಾಡಿದ್ದಾರೆ. ಒಂದು 28 ಕೋಟಿದಂತೆ. 2 ವಿದೇಶಿ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಅಲ್ಲ, ಚಾಮರಾಜಪೇಟೆ ಅಂಚೆ ಕಚೇರಿಯಲ್ಲಿ ಪರಿಶೀಲನೆ ನಡೆಯುವಾಗ ಅದೆಲ್ಲ ಅಲ್ಲೊಂದಷ್ಟೇನೋ ಹಿಡಿದು ಹಾಕಿದಾರಂತೆ. ಒಟ್ಟಲ್ಲಿ ಹಿಡಿತಾ ಇರ್ತಾರೆ, ಬರ್ತಾ ಇರುತ್ತೆ. ಈ ಒಂಥರ ರಕ್ತ ಬೀಜ ಸುರ್ರು ಇದ್ದಂಗೆ ಇವು. ಆ ವಿದೇಶದಿಂದ ಅವನು ಕೆನ್ನೆಗೆ ಹೊಡಿಬೇಕು ಹಿಡ್ಕೊಂಡು, ಕಾಚಡಗಳನ್ನು ತಗೊಂಬಂದು
ಟ್ರಾವೆಲ್ ವೀಸಲ್ಲಿ ಬರ್ತಾರೆ ಬಂದ್ಬಿಟ್ಟು ಇಲ್ಲಿದಂತೆ ಹೊಡೆದ್ರೆ ಹೆಂಗೆ ಹೊಡಿಬೇಕು ಅಂದ್ರೆ ಯಾವ ರಾಜನೂ ಇಲ್ಲ, ತಾಂತ್ರಿಕನೂ ಇಲ್ಲ, ಮೂತಿ ಕೆತ್ತಾ ಇರ್ಬೇಕು. ಅಥವಾ ದುಬೈ ಥರ ಸಿಕ್ಕಾಕೊಂಡವಕ್ಕೆಲ್ಲ ನೇಣಗಂಬ ಹಾಕ್ತಾ ಇರಬೇಕು. ತಗೊಂಡೋಗಿ ದುಬೈಲಿ ಹಾಕ್ತಾರೆ, ಸಿಂಗಾಪುರಲ್ಲಿ ಹಾಕ್ತಾರೆ, ಹಾಕ್ರಿ ಇಲ್ಲುವೆ ತೆಗೆದು ನೇಣಗಂಬಕ್ಕೆ ಹಾಕ್ರಿ ಕಚಡಗಳನ್ನೆಲ್ಲ ತೊಗೊಂಡೋಗಿ. ಅವ್ನು ಯಾವ ದೇಶದವನು ಅಂತ ನಮಗೇನು ಹೋಗ್ಬೇಕು? ಎಸ್.